ಅಭಿಷೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗಣೇಶ ಹಬ್ಬದ ಮಿನಿ ವಿಡಿಯೋ ಆಗಿರುತ್ತಿದ್ದು. ನಾನು ನಮ್ಮ ಹುಡುಗ ನೈಟು ವಿಡಿಯೋ ನೋಡೋಣ ಅಂತ ಗಣಪತಿ ನೋಡೋಣ ಅಂತ ಹೋಗಿದ್ವಿ. ಏನು ಭಾರಿ ರಶ್ಶು ಮಾರ್ಕೆಟಲ್ಲೆಲ್ಲ. ಏನು ಗಣಪತಿ ರೇಟ್ ಅಂತೂ ಕೇಳೋಕ್ಕೆ ಆಗ್ತಿರಲಿಲ್ಲ. ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ ಆ ಕಡೆ ಈ ಕಡೆ. ಅಲ್ಲೇ ನನ್ನ ಫ್ರೆಂಡ್ಸ್ಗಳು ಬಂದರು, ಸಿಕ್ಕ ಮಾತಾಡ್ಸಿದ್ರು. ಅಲ್ಲೇ ಮಾರ್ಕೆಟ್ ಹತ್ರ ಹೂಗಳು ತೊಗೊಂಡು ನೋಡಿಕೊಂಡು ಗಣಪತಿ ನೋಡೋಣ ಅಂತ ಹೋದ್ವಿ. ನೈಟ್ ಹೊತ್ತು ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಗಣಪತಿ ನನಗೆ. ಅದಕ್ಕೆ ನಾನು ಹುಡುಗ ಮಾತಾಡಿಕೊಂಡು ಬಂದ್ವಿ. ಈ ಸೈಡೆಲ್ಲ ಒಳಗಡೆ ಮಾರ್ಕೆಟ್ ಇದು. ಮಾರ್ಕೆಟ್ ಒಳಗಡೆ ಫುಲ್ಲು ಗಣಪತಿಗಳು ಅಲ್ಲಿ ಇಲ್ಲಿ ಎಲ್ಲ ಐಟಮ್ಗಳು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಬಟ್ ಎಲ್ಲ ಥರ ಸಿಗುತ್ತಿಲ್ಲಿ. ಆದರೆ ಈ ಸತಿ ಗಣಪತಿ ರೇಟ್ ಭಾರಿ ಜಾಸ್ತಿ ಆಯಿತು. ಅದು ನೋಡ್ಕೊಂಡು ನಾವು ಅದು ಸುತ್ತಮುತ್ತ ವೀಡಿಯೋ ಮಾಡಿಕೊಂಡು ಎಲ್ಲ ಹೂ ಕಟ್ತಿದ್ರು ಎಲ್ಲ ಮಾಡಿಕೊಂಡು ಎಲ್ಲ ಎಷ್ಟು ರೇಟೆಲ್ಲ ತಿಳ್ಕೊಂಡು ಹಂಗೆ ಮುಂದೆ ಬಂದ್ವಿ. ಇಲ್ಲ ಮುಂದೆ ಪಕ್ಕದಲ್ಲ ಗಣಪತಿ ಇಟ್ಟಿದ್ದಾರೆ. ನಾವು ಯಾವ್ದು ತಗೊಳ್ಳೋಣ ಅಂತ ನೋಡಿದೆ, ಯಾವುದಕ್ಕೆ ಸೆಟ್ ಆಗಲಿಲ್ಲ ನನಗೆ ಇಟ್ಟೊತ್ತು. ಈ ಸೈಡೆಲ್ಲ ದೊಡ್ಡ ಗಣಪತಿ ಇಟ್ಟಿದ್ದಾರೆ. ಒಂದಕ್ಕೆ ಸೂಪರಾಗಿತ್ತು ಗಣಪತಿಗಳು. ಆ ರೇಟು ಹಂಗೆ ಚೆನ್ನಾಗಿತ್ತು. ಈ ಗಣಪತಿ 14,500 ರೂಪಾಯಿ ಹೇಳಿದ್ರು ಈ ಗಣಪತಿನ. ಹಂಗೆ ಮುಂದೆ ನೋಡ್ಕೊಂಡು ಹೋಗ್ತಿದ್ದೆ. ಇವೆಲ್ಲ ಬುಕ್ ಆಗಿರೋ ಗಣಪತಿಗಳು. ಚೆನ್ನಾಗಿತ್ತು ಗಣಪತಿ. ಇದಕ್ಕೆ ಎಷ್ಟು ಹೇಳಿದ್ರು 16,700 ರೂಪಾಯಿನೋ ಈ ಗಣಪತಿ. ಈ ಗಣಪತಿ ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಸರಿ ಪ್ಲಾಸ್ಟಿಕ್ ಆಫ್ ಪ್ಯಾರಿಸ್ ಯಾವುದೂ ಇಲ್ಲ, ಎಲ್ಲ ಪೇಪರ್ ಗಣಪತಿ ಮತ್ತು ಮಣ್ಣೊಂದು ಎಲ್ಲ ಇದೆ. ಇದು ನಮ್ಮನೆ ಹತ್ರ ಇರೋದೇ ಮಾರ್ಕೆಟ್ ಇದು. ಎಲ್ಲ ವರ್ಷ ನಾವು ಇಲ್ಲೇ ಗಣಪತಿ ತರೋದು. ಈ ಗಣಪತಿ ಬುಕ್ ಆಗಿತ್ತು. ಇವಾಗ ಕುಂಬಾಕಪ್ಲವ್ರಂತೆ. ಹಂಗೆ ಆ ಫ್ರೆಂಡ್ಸ್ಗಳನ್ನ ಮಾತಾಡಿಸ್ಕೊಂಡು ಹಾಗೆ ಮುಂದೆ ಬಂದೆ. ಇನ್ನು ಮುಂದೆ ತುಂಬ ಗಣಪತಿಗಳಿದೆ ನೋಡಿಕೊಂಡು. ಇಲ್ಲಿ ಶಿವ ಪಾರ್ವತಿ ಮತ್ತು ನಂದಿ ಮೇಲೆ ಕೂತಿರೋ ಗಣಪತಿ ಎಲ್ಲ ಚೆನ್ನಾಗಿತ್ತು ಮಾತ್ರ. ಹಾಗೆ ನೋಡಿಕೊಂಡು ನಾವು ಮಾರ್ಕೆಟಿಂದ ಆಚೆ ಬಂದ್ವಿ, ನಾನು ನನ್ನ ಫ್ರೆಂಡ್. ಯಾಕೋ ಅಲ್ಲಿ ಇದು ಬಾಳೆಕಂದು ಮತ್ತು ಇದೆಲ್ಲ ತೊಗೊಳ್ಳೋಂತ ನೋಡಿದ್ವಿ. ಎಲ್ಲ ಚೆನ್ನಾಗಿರಲ್ಲ, ಹೋಗ್ಬಿಟ್ಟಿತ್ತೆಲ್ಲ. ಅದಕ್ಕೆ ಬೆಳಗ್ಗೆ ಬರೋಣ ಬಾ ಮಗ ಅಂದ್ಬಿಟ್ಟು ಅಲ್ಲಿಂದ ವಾಪಸ್ಸು ಹೊರಡಕ್ಕೆ ರೆಡಿ ಆದ್ವಿ. ಹಂಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಸುತ್ತಮುತ್ತ ನೋಡೋಣ ಅಂತ ನೋಡಿದೆ. ಆದರೆ ನೀನು ಹೋದಷ್ಟು ಜನ ಅಷ್ಟೇನಿರಲಿಲ್ಲ. ನಿನ್ನೆ ಹೋದಷ್ಟು ರೋಡ್ ತೊಗೊಂಡು ಆಮೇಲೆ ಮುಗಿಸ್ಕೊಂಡು ತಿರ್ಗಾ ಮಾರ್ನಿಂಗ್ ಎದ್ದು ಗಣಪತಿ ನೋಡಿ ಅಲ್ಲೇ ಪೂಜೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು, ನೋಡಪ್ಪ ಗಣಪತಪ್ಪ 2024 ತಂದು ನಾನು ಕೂರಿಸ್ತಾಯಿದ್ದೀನಿ. ಎಲ್ಲರೂ ಒಳ್ಳೇದು ಮಾಡಿ ಒಳ್ಳೆಯ ಬುದ್ಧಿ ಕೊಟ್ಟು ಎಲ್ಲರೂ ನೆಮ್ಮದಿಯಿಂದ ಇಡಪ್ಪ. 2024 ನೆಕ್ಸ್ಟ್ 2025ಕ್ಕೂ ಇನ್ನು ಕೂರಿಸಿ ಪೂಜೆ ಮಾಡ್ತೀವಿ ಅಂದ್ಬಿಟ್ಟು ನಿಮ್ಮದೇ ಪೂಜೆ ಮಾಡಿಕೊಂಡು ಅಲ್ಲೇ ಸ್ವಲ್ಪ ತಮಾಷೆ ಮಾಡಿಕೊಂಡು ಗಣೇಶಪ್ಪನಿಗೆ ಪೂಜೆ ಮಾಡಿ ಎಲ್ಲ ಮುಗಿಸ್ದೆ ಪೂಜೆನ. ಈಗ ನನ್ನ ಫ್ರೆಂಡ್ ವೀಡಿಯೋ ಮಾಡ್ತಿದ್ದಾನೆ, ಶಿವು ಅಂತ ಅವನು. ಅದು ಹಿಂದೆ ಕರ್ಪೂರ ಇದಾಗ್ತದೆ ಹಿಂದೆ ಇಡು ಅಂತ ಹೇಳಿದ ಗಣಪತಿನ. ಅದಕ್ಕೆ ಜಿಗಿಸ್ದೆ ಹಿಂದೆ ಇದನ್ನು. ತಿಳ್ಕೊಬೇಡಿ ಆಮೇಲೆ ಜಿಗಿಸ್ದೆ ಗಣಪತಿನೇ ಅಂತ. ಇವತ್ತು ನಾನು ಗಣಪತಿ ತೊಗೊಂಡಿದ್ದು ತುಂಬ ಚೆನ್ನಾಗಿರುತ್ತೆ ಗಣಪತಿಗಳೆಲ್ಲ. ವರ್ಷ ಇವರದ್ದು ತರೋದು ನಾನು. ನಾವು ತಂದಿದ್ದು ಮಣ್ಣಿನ ಗಣಪತಿ, ಬಣ್ಣಗಿನ ಏನಿಲ್ಲ. ಲಾಸ್ಟ್ಗೆ ಗಣಪತಿನ ಎತ್ಕೊಂಡು ಒಂದು ಫೋಟೋ ತೊಗೊಂಡು ಆ ಬಾಕ್ಸ್ ಒಳಗೆ ಕೂರಿಸ್ಕೊಂಡು ಪಕ್ಕದಲ್ಲಿ ನಮ್ಮ ಗೌರಮ್ಮನ ಇಟ್ಕೊಂಡು ಬಂದ್ವಿ. ಮನೆಗೆ ಹೊರಡೋಣ ಅಂತ ರೆಡಿ ಮಾಡ್ಕೊತಿದ್ವಿ. ನೆಕ್ಸ್ಟು ಹೊರಟೆ ಗಣಪತಿಗೆ ಮನೆಗೆ ಬಂದು ಲಾಸ್ಟು ಈ ಥರ ಎಲ್ಲ ಪೂಜೆ ಮುಗಿಸಿ ನಾವು ಮಾಡಿ ಡೆಕೋರೇಷನ್ ಇದು. ಅಪ್ಪ ಅಮ್ಮನ ಜೊತೆಲ್ಲ ಒಂದು ಫೋಟೋ ತೊಗೊಂಡು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮುಗಿಸ್ಕೊಂಡು ಫೋಟೋಸ್ ಎಲ್ಲ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನೆಕ್ಸ್ಟ್ ವರ್ಷ ಸಿಗೋಣ.